ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದ ಕಾಂಗ್ರೆಸ್ ಮುಖಂಡರು, ಮರಾಠ ಸಮಾಜದ ಧುರೀಣರು ಹಾಗೂ ಶ್ರೀ ಸಿದ್ದೇಶ್ವರ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಬ್ಯಾಂಕಿನ ಸಂಸ್ಥಾಪಕರಾದ ಶ್ರೀ ರಣಜಿತ್ ಶಿರ್ಷೇಟ್ ಅವರ ಜನ್ಮ ದಿನಾಚರಣೆಯನ್ನು ಶ್ರೀ ಸಿದ್ದೇಶ್ವರ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಬ್ಯಾಂಕಿನ ಆವರಣದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಅವರ ಅಪಾರ ಅಭಿಮಾನಿಗಳು, ಎಲ್ಲ ಸಮಾಜದ ಬಾಂಧವರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಗ್ರಾಮದ ಹಿರಿಯ ಮುಖಂಡರು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ಶಾಲು ಹೊದಿಸಿ, ಹೂವಿನ ಮಾಲೆ ಹಾಕಿ, ಪುಷ್ಪಗುಚ್ಛ ನೀಡಿ ಹಾಗೂ ಕೇಕ್ ಕತ್ತರಿಸುವ ಮುಖಾಂತರ ರಣಜಿತ್ ಶಿರ್ಷೇಟ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿ ಗೌರವಿಸಿದರು. ಶುಭ ಹಾರೈಕೆ ಸ್ವೀಕರಿಸಿ ಮಾತನಾಡಿದ ರಣಜಿತ್ ಶಿರ್ಷೇಟ್ ಅವರು, ನನ್ನ ಜನ್ಮದಿನದ ನಿಮಿತ್ತ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿ ಶುಭ ಹಾರೈಸಿದ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಎಂದರು. ಹಾಗೂ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿ ಹಾಗೂ ಎಂಎಲ್ಎ ಗಣೇಶ್ ಹುಕ್ಕೇರಿ ಅವರ ಸಂಪೂರ್ಣ ಸಹಕಾರದಿಂದ ಹೆಚ್ಚಿನ ಅನುದಾನ ತಂದು ಅಂಕಲಿ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಭರವಸೆ ಕೂಡ ನೀಡಿದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಅಭಿಮಾನಿಗಳು ಹಾಗೂ ನಾಯಕರು ರಣಜಿತ್ ಶಿರ್ಷೇಟ್ ಅವರ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮುಕ್ತ ಕಂಠದಿಂದ ಹಾಡಿ ಹೊಗಳಿ ಶುಭ ಹಾರೈಸಿದರು. ಈ ಜನ್ಮದಿನೋತ್ಸವದ ಕಾರ್ಯಕ್ರಮದಲ್ಲಿ ಸಿದ್ದೇಶ್ವರ ಬ್ಯಾಂಕಿನ ಅಧ್ಯಕ್ಷರಾದ ಸುರೇಶ್ ಕುನ್ನೂರೆ, ಉಪಾಧ್ಯಕ್ಷರಾದ ಜ್ಯೋತ್ಯಪ್ಪ ಕೊಕನೆ, ಸದಸ್ಯರಾದ ದೇವಗೌಡ ಕೋಥಳಿ, ವಿಕ್ರಮ್ ಶಿರ್ಷೇಟ್, ಗಿರೀಶ್ ಪೋತದಾರ್, ಪಾಂಡುರಂಗ್ ಸನದಿ, ಸುನೀಲ್ ಶಿತೋಳೆ, ಬಾಳು ಲೋಕರೆ, ಭಗವಂತ ಪಾಟೀಲ್, ಚಿದಾನಂದ ಮೇದಾರ್, ಚಂದ್ರಶೇಖರ್ ರಾಯ್ಮಾನೆ, ರೇಖಾ ಮಗ್ದೋಮ್, ಕುಮದಾಸ್ ಶೆಟ್ಟಿ, ರಾಜು ಜಾಧವ್, ನಾತಾಜಿ ಜಾಧವ್, ಸುಧೀರ್ ಶಿಂದೆ, ಉಮಾಕಾಂತ್ ಚಿಕ್ಲಿ, ಕುಮಾರ್ ಬುಬ್ನಾಳೆ, ಜಗದೀಶ್ ಪಾಟೀಲ್ ಹಾಗೂ ನಂದಕುಮಾರ್ ಕುಟೋಳೆ ಉಪಸ್ಥಿತರಿದ್ದು ಶುಭ ಕೋರಿದರು. ಅಲ್ಲದೆ ಪ್ರಮುಖ ಗಣ್ಯರಾದ ಪಾಂಡುರಂಗ್ ಭಟ್ಟರ್, ಪಾಪು ಕಿಳೇಕರ್, ಸಚಿನ್ ಕುಟೋಳೆ, ಶಿವಾಜಿ ಕೋಟಿವಾಲೆ, ಪಾಂಡುರಂಗ್ ಕುನ್ನೂರೆ, ಅಲ್ಲಾವುದ್ದೀನ್ ಪಟ್ಟೆಗಾರ್, ಅಶ್ವಥ್ ಶಿತೋಳೆ, ಸಂತೋಷ್ ಮಠರ್, ಚಿದಾನಂದ ಪಾಟೀಲ್, ತಾನಾಜಿ ಘಾಟ್ಗೆ, ಅಮರ್ ಶಿತೋಳೆ, ಪ್ರಸಾದ್ ಮೇದಾರ್, ಬಾಳು ಕೋರೆ, ಅನಿಲ್ ಬಳಿಯೇರ್, ಮಹಾಂತೇಶ್ ಧಂಗ್ ಸೇರಿದಂತೆ ಅಂಕಲಿ ಗ್ರಾಮದ ಸರ್ವ ಮಂಡಳದ ಕಾರ್ಯಕರ್ತರು ಹಾಗೂ ಸರ್ವ ಸಮಾಜದ ಬಾಂಧವರು ಉಪಸ್ಥಿತರಿದ್ದು ಶುಭ ಹಾರೈಸಿದರು. ಇವತ್ತು ನನ್ನ ಹುಟ್ಟುಹಬ್ಬದ ಗೋಸ್ಕರ ಇವತ್ತು ನಮ್ಮ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಮಾಡಿದಂಥ ಈ ಒಂದು ಸತ್ಕಾರ ಸಮಾರಂಭ, ಇವತ್ತಿನ ದಿವಸ ಇಲ್ಲಿ ಗ್ರಾಮಸ್ಥರು ಎಲ್ಲರೂ ಕೂಡಿ ಒಂದು ನನಗೆ ಹುಟ್ಟುಹಬ್ಬದ ಶುಭಾಶಯ ಕೋರಲು ಇವತ್ತು ಕಾರ್ಯಕ್ರಮ ಮಾಡಿದ್ದಾರೆ. ಅವರು ಈ ಗ್ರಾಮಸ್ಥರಿಗೆ ಹಾಗೂ ನನ್ನೆಲ್ಲ ಅಭಿನಂದನೆ ಕೋರಿದಂಥ ಎಲ್ಲ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಹೇಳಲು ಇಷ್ಟಪಡ್ತೀನಿ. ಇವತ್ತು ನಮ್ಮ ಉದ್ದೇಶ ಒಂದು ಗ್ರಾಮಕ್ಕೆ ಒಂದು ನನ್ನ ಉದ್ದೇಶ ಇರುತ್ತದೆ. ಯಾವುದಾದ್ರೂ ನನ್ನ ಕಡೆಯಿಂದ ಒಂದು ಒಳ್ಳೆಯ ಕೆಲಸ ಆಗಬೇಕೆಂದು ನಾನು ಈ ಸಂಸ್ಥೆ ಸಿದ್ದೇಶ್ವರ ಸಂಸ್ಥೆ ಸಹಿತ ನಾನು ಪ್ರಾರಂಭ ಮಾಡಿದ್ದೇನೆ. ಹಾಗೂ ಇನ್ನೂ ಗಣೇಶನ ಮತ್ತು ಪ್ರಕಾಶನವರ ಮುಖಾಂತರ ಅನೇಕ ಈ ಗ್ರಾಮಕ್ಕೆ ಸುಧಾರಣೆ ಕಾಮಗಾರಿಗಳನ್ನು ಮಾಡ್ತಾ ಬಂದಿದ್ದೀನಿ. ಮುಂದಿನ ಸಹಿತ ನಮ್ಮ ಗ್ರಾಮಸ್ಥರು ಹಾಗೂ ಎಲ್ಲ ನಮ್ಮ ಕಾರ್ಯಕರ್ತರು, ನನ್ನ ಸಹೋದ್ಯೋಗಿಗಳು ಎಲ್ಲರೂ ನನಗೆ ಹೀಗೆ ಮುಂದಿನ ಸಹಿತ ನನಗೆ ಆಶೀರ್ವಾದ ಮಾಡ್ಕೊತಿರಲಿಲ್ಲ. ನನ್ನ ಕಡೆಯಿಂದ ಆದಷ್ಟು ಮಟ್ಟಿಗೆ ನಾನು ಈ ಗ್ರಾಮಕ್ಕೆ ಏನಾದರೂ ನಾನು ಇನ್ನೂ ಅನುಕೂಲ ಮಾಡ್ತೀನಿ, ಇನ್ನೂ ಅಭಿವೃದ್ಧಿ ಮಾಡುವಂಥ ನನಗೆ ಇಚ್ಛೆ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ನಾನು ಅದೇ ಏನು ಕಾರ್ಯಕ್ರಮ ಇದು ರಕ್ತದಾನ ಶಿಬಿರ ಇವತ್ತಿನ ದಿವಸ ರಕ್ತ ಶಿಬಿರ ಸಹಿತ ನಮ್ಮ ಕಾರ್ಯಕರ್ತರು ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾನು ಅವರಿಗೂ ಸಹಿತ ನಾನು ಅವರಿಗೆ ಒಂದು आज या ठिकाणी आमच्या सर्वांची प्रेरणास्थान आमचे मार्गदर्शक श्री रणजितदादा यांचा वाढदिवस आहे. त्यानिमित्ताने आज इथे रक्तदान शिबिर श्री सिद्धेश्वर सोसायटी तसेच आदर्श ब्लड बँक चिक्कोडी यांच्या वतीने रक्तदान शिबिर हे राबवण्यात आलेलं आहे. रक्तदान शिबिर याच्यासाठी राबवण्यात आलेलं आहे की त्यांचा उद्देश आहे की ह्या सर्वसामान्य लोकांना प्रत्येक वेळी मदत करायचा त्यांचा एक ध्यास असतोय. जो कोण त्यांच्याकडे याचना घेऊन येतोय, जो कोण मदतीची गुहार घेऊन येतोय, त्याला प्रत्येकाला
काय त्यांच्याकडनं जितकं शक्य होते तेवढी मदत करायचा प्रयत्न दादा करतात आणि त्या अनुषंगाने ब्लड बँक रक्तदानाचं शिबिर राबवून आम्ही एक असा संदेश देतोय की त्या माध्यमातून काही लोकांच्या जीवदानासाठी जरी रक्त उपयोग पडत असेल तर त्यांना ह्या माध्यमातून रक्ताचा उपयोग केला जावा आणि त्या गरजू व्यक्तींना रक्त मिळावे यासाठी हा उपक्रम आम्ही आज राबवलेला आहे. तरी आज ह्या सिद्धेश्वर समूहाचे संस्थापक मार्गदर्शक तसेच ग्रामपंचायती तालुका पंचायतचे माजी सदस्य श्री रणजितदादांचा आज वाढदिवस आहे. त्याबद्दल मी माझ्यातर्फे आणि सर्व आमच्या समूहातर्फे दादांना वाढदिवसाच्या हार्दिक शुभेच्छा देतो. तसेच आज इथे अंकली गाव बाजूची सिद्धापूरवाडी इतर गावातून आलेले सर्व कार्यकर्ते ज्यांनी की दादांना शुभेच्छा देण्यासाठी इथं आलेले आहेत त्याबद्दल त्यांचे देखील मी दादांच्या वतीनं सर्वांच्या वतीनं ಆಭಾರ ವ್ಯಕ್ತ करतो. ಇವತ್ತು ನನ್ನ ಸಹೋದರರಾಗಿರುವಂಥ ಶ್ರೀ ರಂಜಿತ್ ಶಿರ್ಸೇಟ್ ಇವರ 54ನೇ ಹುಟ್ಟುಹಬ್ಬ ದಿನದ ಅಂಗವಾಗಿ ತಾವೆಲ್ಲರೂ ಇಲ್ಲಿ ಬಂದು ಅವರಿಗೆ ಸನ್ಮಾನ ಮಾಡಿದ್ದಕ್ಕೆ ಎಲ್ಲರಿಗೂ ಎಲ್ಲ ಕಾರ್ಯಕರ್ತರಿಗೂ ನಾನು ನನ್ನ ಕುಟುಂಬದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿಯಾಗಿ ಈ ಎಲ್ಲ ಕಾರ್ಯಕರ್ತರು ಒಂದು ಒಳ್ಳೆಯ ಇವತ್ತಿನ ದಿವಸ ಈ ಹುಟ್ಟುಹಬ್ಬದ ನಿಮಿತ್ತ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದಾರೆ. ಈ ಆಯೋಜಕರಿಗೂ ಹಾಗೂ ಇಲ್ಲಿ ರಕ್ತದಾನ ಮಾಡುವ ಎಲ್ಲ ಕಾರ್ಯಕರ್ತರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತೊಮ್ಮೆ ನಮ್ಮ ಸಹೋದರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನೀಡಿ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ. अंकली ग्रामदैवत श्री सिद्धेश्वरास नमन करून उपस्थित ज्येष्ठ मंडळी व माझ्या मित्र परिवारांनो, आमच्या संस्थेतर्फे तुमचं सर्वांचं स्वागत आहे. आजचा दिवस हा आपल्या सर्वांसाठी अत्यंत आनंदाचा आणि उत्साहाचा आहे. आज आपल्या संस्थेचे स्मृतिस्थान दिवंगत सन्माननीय बाळासाहेब शिरसेट यांचे द्वितीय आदरणीय रणजित दादा शिरसेट यांचा 54वा वाढदिवस आहे. वाढदिवस म्हणजे केवळ वयाचा 1 वर्ष वाढणं नाही, तर सुंदर आठवणी आणि अनुभवाचा भर जाणं होय. आदरणीय रणजितदादा यांचे व्यक्तिमत्व अतिशय मनमिळावू आणि हेल्पिंग नेचरचे प्रवृत्तीचे आहे. संकटाच्या काळात ते नेहमी इतरांच्या पाठीशी खंबीरपणे उभे राहून त्यांचा हाच चांगल्या स्वभावामुळे आपल्या सर्वांचा त्याच्याबद्दल आदर निर्माण करायला शिकवतो. आजच्या या खास दिवशी मी त्यांना ईश्वराजवळ प्रार्थना करतो की त्यांना दीर्घायुष्य लाभो, उत्तम आरोग्य मिळो आणि त्यांच्या मनातील सर्व इच्छा पूर्ण होवेत. ही नेहमी असेच हसतमुख राहो, त्यांच्या आयुष्यात सुख समृद्धी हो, याचा बरसात हो, याचं मी मागणी करतो. तुम्ही आदरणीय दादा आणि उपस्थित राहून आपलं प्रेम, आदर आणि आपुलकी दाखवून दिल्याबद्दल तुमच्या सर्वांचा मी खूप खूप आभारी आहे. पुन्हा एकदा आदरणीय रणजित दादांना वाढदिवसाच्या मनपूर्वक हार्दिक शुभेच्छा. धन्यवाद. जय कर्नाटक. ಹೌದಾ ಅಣ್ಣ, ಒಂದ ನಿಮಿಷ ಅಂಕರ್, ಒಂದ ನಿಮಿಷ. ಅಲ್ಲೇ ಇರೋ ನಿಮಿಷ ಬರ್ರಿ, ಸ್ವಲ್ಪ ಜಾಗ ಬಿಡ್ರಿ ಸರ್. ಅಲ್ಲೇ या चालतंय. ಒಳ ಸರ್, ಅಲ್ಲೇ ಒಳ ಸರ್, ನೀವು ಒಳ ಸರಿ ಬಂದು ನೋಡ್ರಿ.